ದುಬೈಗೆ ಡಿಕೆ ಶಿವಕುಮಾರ್ ಟೂರ್ ಹೋಗಿತ್ತು. ಏನಾಗುತ್ತೆ ಮುಂದೆ ಹಾಗಾದ್ರೆ? ಮತ್ತೆ ಶುರುವಾಗುತ್ತಾ ಕಾಂಗ್ರೆಸ್ ಮನೆಯಲ್ಲಿ ವಾರ್? ದೆಹಲಿ ಭೇಟಿ ಅಜೆಂಡಾ ಡಿಸಿಎಂ ನಡೆ ಮಾತ್ರ ನಿಗೂಢವಾಗಿದೆ. ದುಬೈಗೆ ಡಿಕೆ ಶಿವಕುಮಾರ್ ಟೂರ್ ಹೋಗಿತ್ತು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ವಾಪಸ್ ಬಂದ ನಂತರ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ. ಸಿಎಂ ಬಣಕ್ಕೆ ಮಾಸ್ಟರ್ ಸ್ಟ್ರೋಕ್. ಏನಿದು ಫೆಬ್ರವರಿ ಸ್ಕೆಚ್? ದುಬೈನಿಂದ ಬಂದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಮಾಡ್ತಾರೆ? ಯಾವ ಅಜೆಂಡಾ ಜೊತೆ ವಿದೇಶದಿಂದ ವಾಪಸ್ ಬರ್ತಾರೆ ಡಿಕೆ ಶಿವಕುಮಾರ್? ಈ ಕುತೂಹಲ ರಾಜ್ಯದ ಜನರಿಗೆ ಮಾತ್ರ ಅಲ್ಲ, ಸಿದ್ದರಾಮಯ್ಯನ ಬಣದಲ್ಲಿರುವಂತವರಿಗೂ ಕೂಡ ಕಾಡ್ತಾ ಇದೆ. ದುಬೈನಿಂದ ಆಗಮಿಸೋ ಡಿಕೆಶಿಯತ್ತ ಸಿದ್ದರಾಮಯ್ಯ ಆಪ್ತರ ಚಿತ್ತ ಇದೆ. ದುಬೈ ಪ್ರವಾಸದಿಂದ ಫೆಬ್ರವರಿ 24ಕ್ಕೆ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಾರೆ. ದುಬೈನಿಂದ ನೇರವಾಗಿ ದೆಹಲಿಗೆ ಹೋಗ್ತಾರೆ. ಡಿಕೆ ಶಿವಕುಮಾರ್ ಫಾರಿನ್ ಟೂರಿಗೆ ಹೋದಾಗ್ಲೆಲ್ಲ ಒಂದು ಸಂಚಲನ ಆಗಿದೆ. ಕಳೆದ ಬಾರಿ ವಿದೇಶಕ್ಕೆ ಹೋಗಿದ್ದು ಹೊಸ ವರ್ಷದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ವಿದೇಶದಲ್ಲಿದ್ರು. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಹೊಸ ವರ್ಷದ ಡಿನ್ನರ್ ನೆಪದಲ್ಲಿ ಆದಂತಹ ಪಾಲಿಟಿಕ್ಸ್, ಬ್ಯಾಕ್ ಟು ಬ್ಯಾಕ್ ದಲಿತ ಸಚಿವರು ಶಾಸಕರ ಸಭೆ ನಡೆದಿತ್ತು. ಹಾಸನದಲ್ಲಿ ಒಂದು ಸಮಾವೇಶಕ್ಕೂ ಕೂಡ ಫುಲ್ ಪ್ಲಾನ್ ಆಗಿತ್ತು. ಆದರೆ ಕಳೆದ ಬಾರಿ ವಿದೇಶದಿಂದ ಬಂದು ನೇರವಾಗಿ ವರಿಷ್ಠರನ್ನ ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್. ವರಿಷ್ಠರ ಮೂಲಕ ರಾಜ್ಯದ ಕಾಂಗ್ರೆಸ್ನ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗೆ ಕಡಿವಾಣ ಹಾಕಿದ್ರು. ಈಗಲೂ ಮಾಸ್ಟರ್ ಸ್ಟ್ರೋಕ್ ಕೊಡುವಂತ ಸಾಧ್ಯತೆ ಇದೆ ಅಂತ ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ಕುರಿತು ಏನ್ ನಡೀತಾ ಇದೆ? ಸಿಎಂ ಪಾಳಯ ಅಂತೂ ಅಲರ್ಟ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.